ಹಣ ಪಡೆದು ಪಾಸ್ ಮಾಡೋಕೆ ಗ್ರಾಹಕರನ್ನ ತರ್ತಿದ್ದಂತೆ ಒಬ್ಬ ಆಸಾಮಿ. ಆತನ ಹೆಸರು ರಿಯಾಜ್ ಅಂತ ಹೇಳಿ. ವಿವಿ ಕುಲಪತಿಗಳಿಗೆ ಈ ಪ್ರಕರಣದ ಅಥವಾ ಈ ದಂಧೆಯ ಈ ಅಕ್ರಮದ ಕಿಂಗ್ ಪಿನ್ ಸ್ಫೋಟಕ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಮಾಧ್ಯಮಗಳ ಕ್ಯಾಮೆರಾ ಎದುರಲ್ಲೇ ಕುಲಪತಿಗಳು ಫೋನ್ ಕರೆಯನ್ನ ಮಾಡ್ತಾರೆ. ಅಂದ್ರೆ ರಿಯಾಜ್ ಇದರಲ್ಲಿ ಒಬ್ಬ ಪಾತ್ರಧಾರಿ. ಆತ ಯಾರ ಜೊತೆ ಸಂಪರ್ಕದಲ್ಲಿರ್ತಾ ಇದ್ನೋ ಆ ವ್ಯಕ್ತಿಗೆ ಕುಲಪತಿಗಳೇ ಮಾಧ್ಯಮಗಳ ಮುಂದೆಯೇ ಕರೆ ಮಾಡ್ತಾರೆ. ಮಾಧ್ಯಮಗಳ ಮುಂದೆ ಕರೆ ಮಾಡಿದಾಗ ಪ್ರೊಫೆಸರ್ ಮುನಿರಾಜು ಅವರು ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಆ ಫೋನ್ನಲ್ಲಿದ್ದಂತಹ ವ್ಯಕ್ತಿ ಹೇಳಿದಂತಹ ಮಾತನ್ನ ಕೇಳಿ ಖುದ್ದು ಕುಲಪತಿಗಳು ಕೂಡ ಶಾಕ್ ಆಗಿದ್ದಾರೆ. ಅಂದ್ರೆ ಕುಲಪತಿಗಳ ಆ ಸಂಭಾಷಣೆಯಲ್ಲಿ ಅಕ್ರಮಕ್ಕೆ ಬಲವಾದಂತಹ ಸಾಕ್ಷಿ ಸಿಕ್ಕಿದೆ. ಆತ ಹೇಳ್ತಾನೆ, ಹೌದು ಸರ್, ಹಿಂದೆಲ್ಲ ಮಾಡ್ತಾ ಇದ್ರು, ಈಗಾಗಲ್ಲ ಅಂದ್ಬಿಡ್ತಾನೆ. ಅಂದ್ರೆ ಹಿಂದೆ ಅಕ್ರಮ ನಡೆದಿದ್ದು, ದುಡ್ಡು ತಗೊಂಡು ಪಾಸ್ ಮಾಡಿದ್ದು, 6,000ನೋ 10,000ನೋ ಕಾಸು ತಗೊಂಡು ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾ ಇದ್ದಿದ್ದು ಸತ್ಯ ಅನ್ನೋದು ಆ ಒಂದು ಸಂಭಾಷಣೆಯಲ್ಲಿ ಖುದ್ದು ಕುಲಪತಿಗಳೇ, ಯಾರೋ ಮಾತನಾಡಿರೋದಲ್ಲ, ಆನ್ ಕ್ಯಾಮ್ರಾ ಮಾತನಾಡಿಸ್ತಾರೆ ಕುಲಪತಿಗಳು. ಹಾಗೆ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಆ ಸತ್ಯ ಬಯಲಾಗ್ಬಿಟ್ಟಿದೆ. ಸರ್, ನಿನ್ನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ನಿನ್ನೆ ನಾವು ಸರಾಬರಿ 25 ವಿದ್ಯಾರ್ಥಿಗಳು ಮತ್ತು ಕಾರ್ಯಕರ್ತರು ಸೇರಿ ನಾವು ನಿನ್ನೆ ವಿವಿ ಯೂನಿವರ್ಸಿಟಿಗೆ ಹೋಗಿ ನಾವು ಒಂದು ಪ್ರತಿಭಟನೆ ಮಾಡ್ತೀವಿ ಸರ್. ಆ ಪ್ರತಿಭಟನೆ ಏನಂದರೆ, ಅಲ್ಲಿರುವ ಅಧಿಕಾರಿಗಳು ದುಡ್ಡಿಸ್ಕೊಂಡು ಹುಡುಗರನ್ನ ಪಾಸ್ ಮಾಡ್ತಾರೆ ಸರ್. 6,000 ಆಗಿರ್ಬೋದು, 8,000 ಅಮೌಂಟ್ ಇಸ್ಕೊಂಡು ಪಾಸ್ ಮಾಡ್ತಾರೆ. ಅದ್ರ ಆಡಿಯೋಗಳು ಕೂಡ ಹೊರ ಬರ್ತಾವೆ ಸರ್. ಹೊರ ಬಂದ ತಕ್ಷಣ ನಾವು ತಗೊಂಡೋಗಿ ವಿ ಸಿ ಮುಂದೆ ಪ್ರತಿಭಟನೆ ಕುಂದಿರ್ತೀವಿ ಸರ್. ಕೂತಂದ ತಕ್ಷಣ ಒಂದು 20 ನಿಮಿಷ ಆಮೇಲೆ ವಿ ಸಿ ಅವರು ಬಂದು ಕೇಳ್ತಾರೆ, ನನಗೆ ಏನು ಸಾಕ್ಷಿ ಇದೆ ಕೊಡಿ ಅಂತ ಹೇಳ್ತಾರೆ. ನಾವು ಸಾಕ್ಷಿ ಕೊಟ್ಟಿದ ಮೇಲೆ ಕೂಡ ಇದು ಗೊತ್ತಿದೆ, ನನಗೆ ಇದು ಬಂದಿದ್ದಾವಲ್ಲೇ, ನನಗೆ ಇದು ಗೊತ್ತಿದೆ, ನನಗೆ ನಿನ್ನೆ ಮೊನ್ನೆ ನನಗೆ ಎಲ್ಲ ರಿಪೋರ್ಟರ್ಗಳೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ ನನಗೆ ಅದಕ್ಕೆ ನಾನು ಇದು ತಕ್ಷಣ ಆ್ಯಕ್ಷನ್ ತಗೊಳಲ್ಲ, ಇದೇನಿದೆ ಇನ್ವೆಸ್ಟಿಗೇಷನ್ ಮಾಡಿ ನಾನು ತಗೊತೀನಿ ಅಂತ ಹೇಳಿದ್ರು. ನಾವೇನು ಹೇಳಿದ್ವಿ, ಆಡಿಯೋ ಕೊಟ್ಟಿದ್ದೀವಲ್ಲ ಸರ್, ಅದೇನಿದೆ ತಕ್ಷಣ ತನಿಖೆ ಮಾಡಿ ಸಸ್ಪೆಂಡ್ ಮಾಡಿ ಪೊಲೀಸರಿಗೆ ಅಡ್ಡಿತಳಿಗೆ ಒಪ್ಪಿಸಿ ಅಂತ ಹೇಳಿದ್ವಿ. ಒಪ್ಸಿ ಅಂದರೆ ನನಗೆ ಆಗಲ್ಲ ಅಂತೇಳಿ ಹೋದ್ರು ಸರ್. ಹೋದ ಸತತ 3 ತಾಸು ನಾವು ಅಲ್ಲೇ ಬಿಸಿಲಲ್ಲಿ ಕೂತ್ವಿ ಸರ್ ಧರಣಿಗೆ. ಕೂತ್ಕೊಂಡ ತಕ್ಷಣ 3 ತಾಸು ಆದಮೇಲೆ ಪೊಲೀಸರು ಬರ್ತಾರೆ ಸರ್. ಪೊಲೀಸ್ ಬಂದು ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಇದು ಮಾಡ್ತಾರೆ ಸರ್. ಆವಾಗ ಅವ್ರು ಪೊಲೀಸರು ಏನು ಮಾಡ್ತಾರೆ ಸರ್, ಅವಾಗ ಹೋಗಿ ವಿ ಸಿ ಅವ್ರಿಗೆ ಹೇಳ್ತಾರೆ, ಅವ್ರು ಹೋಗಲ್ರು ಅಂತ. ಅವಾಗ ವಿ ಸಿ ಅವ್ರು ನಮ್ಮನ್ನ ಕರೆದು ಪರ್ಸನಲ್ಲಾಗಿ ಹೇಳ್ತಾರೆ, ಸರ್ ನನಗೆಲ್ಲ ಗೊತ್ತಿದೆಯಪ್ಪ, ಇವಾಗ ಏನಿದೆ ನೀವು ಇಲ್ಲಿಗೆ ಸ್ಟಾಪ್ ಮಾಡಿ, ನನಗೆ 5 ರಿಂದ 6 ದಿವಸ ಟೈಮ್ ಕೊಡಿ, ಅವ್ರನ್ನೆಲ್ಲ ನಾನು ಎಂಕ್ವೈರಿ ಮಾಡಿ ನೀವು ಕೊಡಿ, ದಾಖಲೆಗಳು ಏನೇನು ಆಡಿಯೋ ಇದೆ ನನಗೆಲ್ಲ ದಾಖಲೆ ಕೊಡಿ, ಅವ್ರನ್ನ ಕರೆಸಿ ನಾನು ಅವ್ರು ಏನೇನು ಎಲ್ಲ ಅಲ್ಲಿರುವ UCMSನ ಏನು ಮಾಡ್ತಿದ್ದಾರೆ ಸರ್ ಆಡಳಿತ ಮಂಡಳಿ, ಅವರೆಲ್ಲರಿಗೆ ಇದು ಮಾಡ್ತೀನಿ, ನಾನು ತಕ್ಷಣವಾಗಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ ಮತ್ತು ಅವ್ರನ್ನ ಪೊಲೀಸರಿಗೆ ಒಪ್ಪಿಸಿ ಅಂತ ಹೇಳಿದ್ದಾರೆ ಸರ್. ಈಗ 5 ದಿವಸ ಟೈಮ್ ಕೊಟ್ಟು ನಮಗೆ ನಿನ್ನೆ ಒಂದು ಲೆಟರ್ ಕೂಡ ಕೊಟ್ಟಿದ್ದಾರೆ ಸರ್ ವಿವಿಯಿಂದ, ಯೂನಿವರ್ಸಿಟಿಯಿಂದ. ನಾವು ನಮ್ಮದು ಪತ್ರಿಕೆಗಳನ್ನ ಸಲ್ಲಿಕೆ ಮಾಡಿ ಅದೇನೈತೆ ತಕ್ಷಣ ನಾವು ಇದು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಸರ್. ಆದ ಕಾರಣ ನಾವು ಏನು 5 ದಿವಸ ನಾವು ನೋಡ್ತೀವಿ ಸರ್. ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ಒಂದು ಉಗ್ರವಾದ ಹೋರಾಟ ಮಾಡಬೇಕಂತೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸಿದೆ ಸರ್. ಇಷ್ಟೆಲ್ಲ ಆದರೂ ಪ್ರತಿ ಸಲ ಈ ಇದರಲ್ಲಿ ಆಗ್ತಾನೆ ಇತ್ತು, ಒಂದ್ಸಲಿ ಫೋಟೋ ಆಫ್ದೆಲ್ಲ ನಂಗೆ ಯಾಕೆ ಇಷ್ಟು ಈ ರೀತಿ ಮಾಡ್ತಿದ್ದಾರೆ, ಅಂದರೆ ಬೇಜವಾಬ್ದಾರಿ ಇದೆ ಅಂತ ಸರ್. ಬೇಜವಾಬ್ದಾರಿ ಅನ್ನೋ ಬದಲು ಸರ್, ಇಲ್ಲೊಂದಿಲ್ಲ ಸರ್, ನಮ್ಮ ಕರ್ನಾಟಕ USMS ಏನು ಪ್ರೋಟೋ ಇದೆ ಸರ್, ಅದು ಎಲ್ಲ ಕಡೆ ಹಂಗೆ ನಡೀತಿದೆ ಸರ್. ಅದ್ರದ್ದು ಜಲ್ಲಿ ಆನ್ಲೈನ್ ಸರ್ವರ್ ಇರೋಂಗಿಲ್ಲ ಸರ್. ಇದು ನಾನು ಹೇಳ್ತೀನಿ ನೋಡಿ ಸರ್, ಒಂದು ಎಕ್ಸಾಮ್ ಪಾಸಿಗೆ ಒಂದು ಅಮೌಂಟ್ ಇಸ್ಕೊಬಿಟ್ರು ಸರ್ ಇವರು. ಒಂದು ಅದರಲ್ಲಿ ಏನೇನೋ ಅಟೆಂಡೆನ್ಸ್ ಶಾರ್ಟೇಜ್ ಬರುತ್ತೆ ಸರ್, ಅದ್ರಲ್ಲಿ ತೋರ್ಸೋಕ್ಕೆ ಅಟೆಂಡೆನ್ಸ್ ನೇಮ್ ಚೇಂಜ್ ಇರ್ಬೋದು, ಏನೋ ಒಂದು ಪ್ರಾಬ್ಲಮ್, ವಿದ್ಯಾರ್ಥಿ ಏನೇನೋ ಪ್ರಾಬ್ಲಮ್ ಅಂತ ಹೋದರೆ ಅದರಲ್ಲಿ ಅಮೌಂಟ್ ಮುಂದೆ ಇಟ್ಟು ಕೆಲಸ ಮಾಡಿಸ್ಕೊಳೋದು ಅಲ್ಲಿರೋ ಯೂನಿವರ್ಸಿಟಿ ಅದರ ಆಡಳಿತ ಮಂಡಳಿ ಹಂಗಿದೆ ಸರ್ ಅಧಿಕಾರಿಗಳು. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಅದೇನೈತೆ USMS ಪ್ರಾಬ್ಲಮ್ ಅಂತಾರೆ, ಆ ಪ್ರಾಬ್ಲಮ್ ಏನಿಲ್ಲ ಸರ್. ಕರೆಕ್ಟಾಗಿ ಕರ್ನಾಟಕ ಸರ್ಕಾರದಿಂದ ಏನು ನಡೆಯೋಕೆ ನಡೀತಿದೆ, ಇಲ್ಲೇನು ಯೂನಿವರ್ಸಿಟಿಗಳು ಅದ್ರ ಮೇಲೆ ಆಗ್ರಹ ಇದು ಮಾಡ್ಬೇಕು ಸರ್. ಅದು ಎಲ್ಲ ಆಗೈತೆ, ಇನ್ನಿವ್ರು ಏನೋ ಕ್ರಮ ತಗೊಂಡಿದ್ರು, ನಿಮ್ಮ ಮುಂದಿನ ನಡೆ ಏನಾಗಿದೆ ಸರ್? ಇಷ್ಟೆಲ್ಲ ಆದ್ರ ಮೇಲೆ ಕೂಡ ಅವ್ರೇನು ಮುಂದಿನ ಏನು ಕ್ರಮಗಳು ತಗೊಂಡಿಲ್ಲ ಅಂದರೆ, ನಮ್ಮ ಆಡಿಯೋಗಳಿದೆ, ಎಲ್ಲ ಇದೆ ಸರ್. ವಿದ್ಯಾರ್ಥಿ ಪರಿಷತ್ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲು ನಾವು ರೆಡಿ ಇದ್ದೀವಿ ಸರ್. ಆಯಿತು, ಏನದು ಹೋರಾಟ ಸರ್? ನಿನ್ನೆ ನಾವು ABP ಕಡೆಯಿಂದ 25ರಿಂದ 26 ಮಂದಿ ಕಾರ್ಯಕರ್ತರು ಹೋಗಿ ನಾವಲ್ಲಿ ಪ್ರೊಟೆಸ್ಟ್ ಮಾಡಿದ್ದೀವಿ ಸರ್. ಪ್ರೊಟೆಸ್ಟು ಹಿಂಗೆ ಆಗ್ತಿದೆ ಅಂದು VC ಅವ್ರಿಗೆ ಮನವಿ ಪತ್ರ ಕೊಡೋದಾಯ್ತು ಸರ್. ಅವ್ರನ್ನ ಕರೆದು ಅವ್ರಿಗೆ ಮನವಿ ಪತ್ರ ಕೊಟ್ಟು ಪ್ರೂಫ್ಸ್ ಎಲ್ಲ ಕೊಟ್ಟರು ಅವ್ರಿಗೆ ಗೊತ್ತಿದೆ ಸರ್, ಒಳಗಡೆ ನಡೀತಿದೆ ಅಂದೆಲ್ಲ ಗೊತ್ತಿದೆ. ಆದರೂ ಅವರು ನಾವು ನೋಡ್ತೀವಿ, ನಾವು ಮಾಡ್ತೀವಿ, ಒಂದು 5 ದಿವಸ ಟೈಮ್ ಕೊಡಿ ಅಂತ ಹೇಳ್ತಿದ್ದೆ. ಆಯಿತು, 5 ದಿವಸ ಟೈಮ್ ತೊಗೊರಿ, ನಮ್ಗೆ ಇನ್ನೂ ಪ್ರೂಫ್ ಬೇಕು, ನಮ್ಮ USN ನಂಬರ್ ಹೇಳ್ರಿ, ಹುಡುಗರು ಎಷ್ಟು ಮಂದಿ ಆಗಿದ್ದಾವೆ, ಏನಾಗಿದೆ ಅದೆಲ್ಲ ಹೇಳ್ರಿ ಅಂತ. ನಾವು USN ಹೇಳ್ತೀವಿ ಸರ್, 1-2, ಬಟ್ ಇದ್ರದ್ದೆಲ್ಲ ಎಲ್ಲ ಸ್ಟೂಡೆಂಟ್ಸ್ದು ಚೆಕ್ ಮಾಡಿ, ಪ್ರೀವಿಯಸ್ಸು ಮತ್ತು ಇವಾಗ ಏನಾಗಿದೆ ಮಾಡಿ ಅಂದರೆ ಮಾಡ್ತೀವಿ ಅಂದ ಅಹಂಕಾರದಿಂದ ಮಾತಾಡ್ತಿದ್ದಾರೆ. ಆಯಿತು ಅಂದು ಹೋಗ್ಬಿಟ್ರು ಅವರು. ನಾವು 3 ತಾಸು ಅಲ್ಲೇ ಕುಂತಿದ್ದೀವಿ ಸರ್ ಬಿಸಿಲಲ್ಲಿ, ಆದ್ರೂ ಅವ್ರು ನಮ್ಗೇನು ರೆಸ್ಪಾಂಡೇ ಮಾಡಿ. ಪ್ರತಿ ಸಲ ವಿವಿಯಲ್ಲಿ ಈ ರೀತಿ ಆಗ್ತಾನೆ ಇರ್ತವೆ. ಹೌದು, ಈ ರೀತಿ ಆದರೆ ವಿದ್ಯಾರ್ಥಿಗಳಿಗೆ ಎಷ್ಟು ಸಂಕಷ್ಟ. ಹೌದು, ಕೆಲವರು ಓದಿರ್ತಾರೆ, ಈ ರೀತಿ ದುಡ್ಡು ಕೊಟ್ಟು ಪಾಸ್ ಮಾಡೋದು ಸುಲಭ ಅಲ್ಲ. ಹೌದು ಸರ್, ಇವಾಗ ಇದು ಓದಿರೋ ಹುಡುಗರಿಗೆ ಎಫೆಕ್ಟ್ ಸರ್. ಇವಾಗ ಓದಿರೋ ಹುಡುಗರಿಗೆ ಇವಾಗ ನ್ಯಾಯ ಸಿಗಲ್ಲ ಸರ್. ಇವಾಗ ಅವರು ಪಾಸ್ ಆಗ್ತಾರೆ, ಇವರು ಓದಿಲ್ದವರು ಪಾಸ್ ಆಗ್ತಾರೆ, ಹಿಂಗಾಗ್ತಿದೆ ಸರ್. ಈಗ ದುಡ್ಡು ಕೊಟ್ಟವರು ತೊಗೊಂಡಿರೋರು ಹೆಸರು ಎಲ್ಲ
ಸರ್ ದುಡ್ಡು ಕೊಟ್ಟಿರೋದು ಗೊತ್ತಿಲ್ಲ ಸರ್. ಇವ್ರು ಇಸ್ಕೊಂಡಿರೋದು ರಿಯಾಜ್ ಅಂದು, ಚಂದ್ರಮೋಹನ್ ಅಂದು, ಇದೊಂದು ಟೈಪ್ ಸಿಂಡಿಕೇಟ್ ಟೈಮ್ ಫಾರ್ಮ್ ಆಗಿದೆ ಸರ್. ಒಳಗಡೆ ಇವ್ರದೊಂದು ಗುಂಪಿದೆ. ಇವರೆಲ್ಲರೂ ಎಕ್ಸಾಮಿನೇಷನ್ ಆಗಿರ್ತಾರೆ ಸೆಂಟ್ರ್ ಅಂದರೆ ಎಕ್ಸಾಮ್ ಕರೆಕ್ಷನಲ್ಲಿ, ಅಲ್ಲಿ ಇದೆಲ್ಲ ನಡೀತಿದೆ ಸರ್. ಅವರೇ ಕಾಂಟ್ಯಾಕ್ಟ್ ಆಗೋದು. ಎಕ್ಸಾಂಪಲ್ ಇವಾಗ ಬೇಸ್ ಬರೆದು ಪಾಸ್ ಆಗಿದ್ರೂ ಫೇಲ್ ಮಾಡೋದು ಸರ್ 1-2 ಮಾರ್ಕ್ನಿಂದ, ಮತ್ತು ರಿವ್ಯಾಲ್ಯೂಷನನ್ನು ಹಾಕೋದು, ಇಲ್ಲಾಂದರೆ ಹಿಂಗೆ ದುಡ್ಡು ಇಸ್ಕೊಳೋದಾಗಲಿ ಇದು ನಡೀತಿದೆ. ನಿಮ್ಮ ಗಮನಕ್ಕೆ ಬಂದಂಗೆ ಎಷ್ಟು ವಿದ್ಯಾರ್ಥಿಗಳು ಹಿಂಗೆ ಆಗಿರ್ಬೋದು ಸರ್ ನಮ್ಮ ಗಮನಕ್ಕೆ ಬಂದಂಗೆ ಏನಿಲ್ಲ ಅಂದ್ರೆ ಒಂದು 20-30 ಹುಡುಗರು ಹಿಂಗೆ ಆಗಿದೆ ಸರ್. ಇನ್ನು ಒಂದೊಂದು ಕಾಲೇಜಿಂದ. ಇನ್ನೊಂದು ಏನಂದರೆ ಇವು ಮಿಡಿಲಲ್ಲಿ ಫ್ರಾಡು ನಡೀತಿದೆ ಸರ್ ಇದರಲ್ಲಿ. ಇವಾಗ ನಾವು ಮಾಡಿಸ್ತೀನಿ ಅಂದು ಬೇರೆ ಥರ್ಡ್ ಪರ್ಸನ್ ಎಂಟ್ರಿ ಆಗಿ ಇಸ್ಕೊತಾರೆ ಸರ್ ಅಮೌಂಟ್. ಥರ್ಡ್ ಪರ್ಸನ್ನು ಅಮೌಂಟ್ ಇಸ್ಕೊತಾರೆ. ಅದು ಆ ಹುಡುಗಗೆ ರಿಸಲ್ಟ್ ಪಾಸು ಆಗಲ್ಲ, ಅದು ಏನು ಮುಂದಕ್ಕೆ ಅದು ಇಲ್ಲ, ಅಲ್ಲಿಗೆ ಲಾಸ್ಟ್. ಫ್ರಾಡ್ ಅದನ್ನು ನಡೀತಿದೆ. ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ಹೌದು. ಈಗ ನೀವು ಮುಂದಿನ ಕ್ರಮ ಏನು? ಇದಾಗದೇ ಇದ್ರೆ ಮುಂದೆ ಏನು ಮಾಡಬೇಕು ಸರ್? ಏನಿಲ್ಲ ಸರ್, ಇವಾಗ ಇದು ಅವರಾಗಿ ಅವರು ನೋಡಿಕೊಂಡು ಎಲ್ಲ ಸಸ್ಪೆಂಡ್ ಮಾಡಿ, ಎಲ್ಲ ತನಿಖೆ ಮಾಡಿ ಸಸ್ಪೆಂಡ್ ಮಾಡಿದರೆ, ಇಲ್ಲಾಂದರೆ ನಾವು ಇನ್ನೂ ಇದರ ಉಗ್ರ ಹೋರಾಟ ಮಾಡ್ತೀವಿ ಸರ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ವಿಡಿಯೋ ಲಭ್ಯ ಆಗಿದೆ. ಐ ಥಿಂಕ್ ಆ ವಿಡಿಯೋ ಕಂಪ್ಲೀಟಾಗಿ ಪ್ಲೇ ಆಗಲಿಲ್ಲ, ಬಟ್ ಆ ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿದೆ. ರಿಯಾಜ್ನ ಮುಂದೆ ನಿಂತಿರುವಂತಹ ವ್ಯಕ್ತಿ ಆತನೇ ರಿಯಾಜ್. ಅಂದರೆ ಈ ದಂಧೆನಲ್ಲಿ ಯಾರು ಒಂದಿಷ್ಟು ಜನ ಆರೋಪಿಗಳಿದಾರಲ್ಲ, ರಿಯಾಜು, ವೆಂಕಟೇಶ್ ವನದುರ್ಗ, ಯಲ್ಲಾಲಿಂಗ, ಚಂದ್ರಮೋಹನ್, ಉಮೇಶು ಅಂಥವರೆಲ್ಲ ಇದ್ದಾರಲ್ಲ, ಅವರಲ್ಲಿ ಒಬ್ಬ ಈ ರಿಯಾಜು. ಯಾವ ವ್ಯಕ್ತಿ ಇವ್ರ ಜೊತೆ ಕಮ್ಯುನಿಕೇಷನ್ ಅನ್ನು ಮಾಡ್ತಾ ಇದ್ನೋ ಆ ವ್ಯಕ್ತಿಗೆ ಕರೆಯನ್ನ ಮಾಡಿ ಕುಲಪತಿಗಳು ಕೇಳ್ತಾರೆ, ಪ್ರೊಫೆಸರ್ ಮುನಿರಾಜು ಅವರು ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ, ಹೇಗೆ ನಡೀತಾ ಇತ್ತು ಅಂತ ಹೇಳಿ. ಆಗ ಆತನೇ ಒಪ್ಕೊಳ್ತಾನೆ, ಹೌದು ಹಿಂದೆ ಇದು ನಡೀತಾ ಇತ್ತು, ಹೀಗಾಗ್ತಾ ಇತ್ತು, ಬಟ್ ಈಗೆಲ್ಲ ಆಗಲ್ಲ ಸರ್, ಏನು ಕ್ಯಾಶುವಲ್ ಆಗಿ ಹೇಳ್ಬಿಡ್ತಾನೆ ಅಂತಂದ್ರೆ ನಿಜಕ್ಕೂ ಆಘಾತ ಹುಟ್ಟಿಸುತ್ತೆ. ಒಂದು ಪ್ರತಿಷ್ಠಿತ ವಿವಿನಲ್ಲಿ ಈ ರೀತಿಯಾದಂತಹ ಅಕ್ರಮಕ್ಕೆ ದಾರಿ ಮಾಡಿಕೊಡ್ತಾ ಇರೋರು ಯಾರು ಅನ್ನುವಂಥ ಪ್ರಶ್ನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಇದು. ಒಂದು ವಿದ್ಯಾಸಂಸ್ಥೆಯಲ್ಲಿ, ಒಂದು ಪ್ರತಿಷ್ಠಿತ ವಿವಿಯಲ್ಲಿ ಎಂಥ ಹೆಸರಿದೆ ಆ ಪ್ರತಿಷ್ಠಿತ ವಿವಿಗೆ, ಅಂಥ ವಿವಿನಲ್ಲಿ ಕಾಸು ಕೊಟ್ರೆ ಏನು ಬೇಕಾದ್ರೂ ಆಗುತ್ತೆ ಅಂತಂದ್ರೆ ಇದಕ್ಕೆ ಕಡಿವಾಣ ಯಾಕೆ ಹಾಕಕ್ಕಾಗ್ತಿಲ್ಲ ಅಂತ ಹೇಳಿ ಶಿವಾನಂದ್. ವಿದ್ಯಾಶ್ರೀ, ಮುಖ್ಯವಾಗಿ ಬಳ್ಳಾರಿಯ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ಅದು ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾವಿರಾರು ವಿದ್ಯಾರ್ಥಿಗಳು ಈ ಒಂದು ವಿವಿ ವ್ಯಾಪ್ತಿಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಅದೇ ವಿವಿಯಲ್ಲಿ ಈಗ ಸಾಕಷ್ಟು ಕರ್ಮಕಾಂಡಗಳು ಕೂಡ ಬಯಲಾಗ್ತಿರುವಂತದ್ದು. ಈ ಹಿಂದೆ ಕಳೆದ 3-4 ತಿಂಗಳ ಹಿಂದಷ್ಟೇ ಘಟಿಕೋತ್ಸವ ದುಡ್ಡು ಕೊಟ್ರೆ ಸಾಕು ಘಟಿಕೋತ್ಸವದ ಸರ್ಟಿಫಿಕೇಟ್ಗಳು ಕೂಡ ಸಿಗ್ತಾ ಇತ್ತು. ನಕಲಿ ಸರ್ಟಿಫಿಕೇಟ್ಗಳನ್ನ ಅವುಗಳನ್ನ ತಯಾರಿಸಿ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡುವಂತ ಒಂದು ಜಾಲ ಬಯಲಾಗಿತ್ತು. ಇದರ ಬೆನ್ನಲ್ಲೇ ಈಗ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಾಸ್ ಮಾಡಿಸುವಂತ, ಅಂದ್ರೆ ಅಲ್ಲಿ ಇರ್ತಕ್ಕಂಥ UC-MC ಏನು ವಿಭಾಗದ ಒಂದಷ್ಟು ಗುತ್ತಿಗೆ ನೌಕರರು ಏನಿದ್ದಾರೆ, ವೆಂಕಟೇಶ್ ಹಾಗೆ ರಿಯಾಜ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಒಂದು ಏನು ಅಕ್ರಮ ಏನಿತ್ತು ಅದು ಈಗ ಬಯಲಿಗೆ ಬಂದಿರುವಂತದ್ದು. ಮುಖ್ಯವಾಗಿ ಈ ರಿಯಾಜ್ ಹಾಗೆ ವೆಂಕಟೇಶ್ ಇಬ್ರು ಸೇರಿಕೊಂಡು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಫೇಲ್ ಆದಂತ ವಿದ್ಯಾರ್ಥಿಗಳಿಂದ ತಲಾ 6,000 ರೂಪಾಯಿ ಒಂದು ಸಬ್ಜೆಕ್ಟ್ ಪಡೆದು ಅವರಿಗೆ ಪಾಸ್ ಮಾಡಿಸುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಹಾಗಾಗಿ ಇದು ಆಡಿಯೋಗಳ ಮೂಲಕ, ಅಂದ್ರೆ ಒಬ್ಬ ಮಧ್ಯವರ್ತಿ ಸಾಕಷ್ಟು ವಿದ್ಯಾರ್ಥಿಗಳನ್ನ ಅವರ ರಿಜಿಸ್ಟರ್ ನಂಬರ್ ಹಾಗೆ ಅವರ ಬಳಿಯಿಂದ ದುಡ್ಡನ್ನ ತೆಗೆದುಕೊಂಡು ನೇರವಾಗಿ ರಿಯಾಜ್ ಹಾಗೆ ವೆಂಕಟೇಶ್ಗೆ ಕೊಡ್ತಾ ಇದ್ರು. ಅವರು ತದನಂತರದಲ್ಲಿ ಆ ವಿಶ್ವವಿದ್ಯಾಲಯದಲ್ಲಿ ಅಂದ್ರೆ ಏನು ಮಾರ್ಕ್ಸ್ ಕಾರ್ಡ್ ವಿಭಾಗದಲ್ಲಿ ಒಂದಷ್ಟು ಅಕ್ರಮಗಳನ್ನ ಎಸಗಿ ಮಾರ್ಕ್ಸ್ ಕಾರ್ಡ್ಗಳನ್ನ ಫೇಲ್ ಆಗಿರ್ತಕ್ಕಂಥ UG ಹಾಗೆ PG ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಈ ಒಂದು ಜಾಲದಲ್ಲಿ ಸಾಕಷ್ಟು, ಅಂದ್ರೆ ಈಗಾಗಲೇ UC-MC ವಿಭಾಗದ ರಿಯಾಜ್ ಹಾಗೆ ವೆಂಕಟೇಶ್, ಯಲ್ಲಾಲಿಂಗ, ಚಂದ್ರಮೋಹನ್ ಹಾಗೆ ಉಮೇಶ್ ಎಂಬುವರ ಮೇಲೆ ಈಗ ಈ ಒಂದು ಆರೋಪ ಇರುವಂತದ್ದು. ಈ ನಿಟ್ಟಿನಲ್ಲಿ ಸೋಮವಾರವೇ ನಾವು ಇದ್ರ ಬಗ್ಗೆ ದೂರನ್ನ ದಾಖಲಿಸ್ತೀವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ವಿವಿಯ ಕುಲಪತಿ ಪ್ರೊಫೆಸರ್ ಮುನ್ರಾಜ್ ಅವರು ಕೂಡ ಹೇಳಿರುವಂತದ್ದು. ಜೊತೆಗೆ ವೆಂಕಟೇಶ್ ಹಾಗೆ ರಿಯಾಜ್ ಏನಿದ್ದಾರೆ ಇವರ ಮೂಲಕವೇ ಈಗ ಆಡಿಯೋಗಳು ಹೊರ ಬಂದಿರುವಂತದ್ದು. ಈಗ ಈ ಒಂದು ಆಡಿಯೋಗಳಿಂದವೆ ಅವು ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತದ್ದು. ಜೊತೆಗೆ ನಿನ್ನೆ ಈ ಒಂದು ಘಟನೆ ನಡೆದ ಬಳಿಕ ಯಾರು ಕೂಡ ಏನು ಈಗಾಗಲೇ ಈ ಒಂದು ಆಕ್ರಮದಲ್ಲಿ ಇರ್ತಕ್ಕಂಥ 4ವರೆಗೂ ಕೂಡ ವಿವಿಗೆ ಬರಬೇಡಿ ಅನ್ನುವಂತ ಒಂದು ಸೂಚನೆಯನ್ನ ಕುಲಪತಿ ಪ್ರೊಫೆಸರ್ ಮುನ್ರಾಜ್ ಅವರು ನೀಡಿದ್ರು. ಆದ್ರೆ ರಿಯಾಜ್ ಕೂಡ ಯಥಾಸ್ಥಿತಿಯಾಗಿ ಆತ ಕರ್ತವ್ಯಕ್ಕೆ ಹಾಜರಾಗಿದ್ದಾನೆ. ಹಾಗಾಗಿ ಆತನನ್ನ ಕರೆಸಿ ಕ್ಯಾಬಿನ್ಗೆ ಕರೆಸಿ ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಪ್ರೊಫೆಸರ್ ಮುನ್ರಾಜ್ ಅವರು ಕೂಡ ಮಾಡಿದ್ರು. ಇದಾದ ನಂತರ ನಿನಗೆ ಯಾರ ಮೂಲಕ ಇವೆಲ್ಲ ಆಡಿಯೋಗಳು ಬಂದಿದ್ದಾವೆ, ಜೊತೆಗೆ ಯಾರು ನಿಮ್ಗೆ ರಿಜಿಸ್ಟರ್ ಅಂದ್ರೆ ಪಾಸ್ ಮಾಡುವ ನಿಟ್ಟಿನಲ್ಲಿ ಅಭ್ಯರ್ಥಿಗಳನ್ನ ತಂದು ನಿಲ್ಲಿಸ್ತಾ ಇದ್ರು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೇಳ್ತಾರೆ. ಆಗ ಆತ ಕೊಟ್ಟಂತೆ ರಿಯಾಜ್ ಏನು ಈ ಒಂದು ಪ್ರಮುಖ ಆರೋಪಿ ಇದ್ದಾನೆ, ಆತ ಕೊಟ್ಟಂತ ನಂಬರ್ಗೆ ಕರೆ ಮಾಡಿದಾಗ ಆತ ಹೌದು ಸರ್ ಇದು ನಿತ್ಯವೂ ನಡೀತಾ ಇತ್ತು, ಆದ್ರೆ ಈಗ ರಿಯಾಜ್ ಇಲ್ಲ ಅಂತ ಇದ್ದಾನೆ ಅನ್ನುವಂತ ಒಂದು
ಸಾಕಷ್ಟು ಹೇಳಿಕೆಯನ್ನು ನೀಡುವುದು ಈಗ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ಈ ಹಿಂದೆ ರಿಯಾಜ್ ಹಾಗೆ ವೆಂಕಟೇಶ್ ನೇತೃತ್ವದಲ್ಲಿ ಈ ತರನಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಫೇಲ್ ಆದಂತ ವಿದ್ಯಾರ್ಥಿಗಳಿಗೆ ಹಣವನ್ನ ಪಡೆದು ಅವರಿಗೆ ಪಾಸ್ ಮಾಡಿ ಅವರಿಗೆ ಸರ್ಟಿಫಿಕೇಟ್ ವಿತರಣೆ ಮಾಡಿರುವಂತದ್ದು. ಹಾಗಾಗಿ ಈಗ ವಿವಿಯಲ್ಲಿ ಸಾಕಷ್ಟು ಅಕ್ರಮ ಕೂಡ ಬಯಲಾಗಿರುವಂತದ್ದು. ಜೊತೆಗೆ ಮತ್ತೆ ರಿಯಾಜ್ ಕೆಲಸಕ್ಕೆ ಹಾಜರಾಗಿರುವ ಪರಿಣಾಮವಾಗಿ ಈಗಾಗಲೇ UUCMS ವಿಭಾಗದ ಏನು ಗುತ್ತಿಗೆ ನೌಕರಿದ್ದಾರೆ, ಇವರು ಕೆಲಸಕ್ಕೆ ಬರಬಾರದು, ಸೋಮವಾರ ವಿಚಾರಣೆಗೆ ಬನ್ನಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಕುಲಪತಿ ಅವರು ಸೂಚನೆಯನ್ನ ಕೂಡ ನೀಡಿದ್ರು. ಆದ್ರೂ ಕೂಡ ಇವರು ಯಥಾವತ್ತಾಗಿ ಕರ್ತವ್ಯಕ್ಕೆ ಹಾಜರಾಗಿರುವಂತದ್ದು. ಇವ್ರ ಮೇಲೆ ಈವರೆಗೂ ಕೂಡ ಯಾವುದೇ ಒಂದು ಕೇಸ್ ದಾಖಲಾಗಿಲ್ಲ. ಜೊತೆಗೆ ಅವ್ರಿಗೆ ಖುದ್ದಾಗಿ ಕುಲಪತಿ ಮುನ್ರಾಜು ಅವರೇ ಫೋನ್ ಮಾಡಿ ಆ ವ್ಯಕ್ತಿಯನ್ನ ಕೇಳಿದಾಗ ಈ ಹಿಂದೆ ಕೂಡ ಸಾಕಷ್ಟು ವಿದ್ಯಾರ್ಥಿಗಳನ್ನ ಈ ತರನಾಗಿ ಪಾಸ್ ಮಾಡಿದ್ದಾರೆ ಅನ್ನುವಂತ ಒಂದು ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿರುವಂತದ್ದು. ಇದು ಸಾಕಷ್ಟು ರೀತಿಯಾಗಿ ಪ್ರಾಮಾಣಿಕತೆಯಾಗಿ ಓದಿದಂತ ವಿದ್ಯಾರ್ಥಿಗಳು ಕೂಡ ಅನ್ಯಾಯ ಆಗ್ತಿರುವಂತದ್ದು. ಹೀಗಾಗಿ ABP ವಿದ್ಯಾರ್ಥಿಗಳು ಸಾಕಷ್ಟು ಪ್ರತಿಭಟನೆ ವಿವಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕುವಂತ ಒಂದು ಕೆಲಸವನ್ನು ಮಾಡಿದ್ರು. ಇದು ಭಯದಷ್ಟು ಮತ್ತಷ್ಟು ಈಗ ಈ ಒಂದು ಹಗರಣ ಏನಿದೆ ಇದು ಜಾಲ ವಿಸ್ತೀರ್ಣ ಆಗಿರುವಂತದ್ದು. ಜೊತೆಗೆ ಇದರಲ್ಲಿ ಸಾಕಷ್ಟು ಅಂದ್ರೆ ಪ್ರೊಫೆಸರ್ಗಳು ಮತ್ತೆ ಈಗಾಗಲೇ ಒಂದಷ್ಟು ಸಿಬ್ಬಂದಿಗಳು, ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಜಾಲದಲ್ಲಿ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಈಗ ಸಮಗ್ರ ವರದಿಯನ್ನ ಈಗ ಪ್ರೊಫೆಸರ್ ಮುನ್ರಾಜ್ ಅವರು ಕೂಡ ಕೇಳಿರುವಂತದ್ದು. ನಾಳೆ ಅಂದ್ರೆ ಸೋಮವಾರ ಏನಿದೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ.